ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ರುತಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಹಳೆ ಸೀರೆಗಳನ್ನು ನೀವು ರೀಯೂಸ್ ಮಾಡ್ಕೊಂಡು ಒಂದು ನ್ಯೂ ಸ್ಟೈಲ್ ಹೇಗೆಲ್ಲ ಕ್ರಿಯೇಟ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಳೆ ಸೀರೆಗಳನ್ನು ನೀವು ದುಬಾರಿ ದುಡ್ಡು ಖರ್ಚು ಮಾಡಿ ತೊಗೊಂಡಿರ್ತೀರ, ಬಿಸಾಡೋಕ್ಕೂ ಆಗೋಲ್ಲ, ಹಾಗೇನೆ ಅದನ್ನು ಯೂಸ್ ಮಾಡೋಕ್ಕೂ ಆಗೋಲ್ಲ. ಅದ್ರ ಟ್ರೆಂಡಿಂಗ್, ಅದ್ರ ಫ್ಯಾಷನ್ ಎಲ್ಲ ಹೋಗಿರುತ್ತೆ. ಸೊ ನ್ಯೂ ಸ್ಟೈಲ್ ಬರೋವಂಥ ಸೀರೆನ ಪರ್ಚೇಸ್ ಮಾಡ್ತೀರಾ, ಹಳೆ ಸೀರೆನ ಅಲ್ಲೇ ಮೂಲೆಯಲ್ಲಿ ಇರ್ತೀರ, ಬಿಸಾಡೋಕ್ಕೂ ಆಗೋಲ್ಲ, ಯೂಸ್ ಮಾಡೋಕ್ಕೂ ಆಗೋಲ್ಲ. ಅಂತ ಒಂದು ಸೀರೆಗಳನ್ನು ಹೇಗೆ ನೀವು ನ್ಯೂ ಫಾರ್ಮಲ್ಲಿ, ನ್ಯೂ ಟ್ರೆಂಡಿಂಗ್ ಸ್ಟೈಲಲ್ಲಿ ಹೇಗೆಲ್ಲ ಅದನ್ನು ಯೂಸ್ ಮಾಡ್ಕೊಂಡು ನ್ಯೂ ಲುಕ್ ಪಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ, ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಹೊಸಬರಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡಿ. ಫ್ರೆಂಡ್ಸ್, ಇವಾಗ ಬಂದು ಫಸ್ಟ್ ಯೂಸ್ ಹಳೆ ಸೀರೆಗಳನ್ನು ನೀವು ಹೇಗೆ ಯೂಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಓಕೆ, ಸೊ ಈ ರೀತಿ ಸೀರೆ ಅಂತೂ ಎಲ್ಲರ ಮನೆಯಲ್ಲಿ ಹಳೇದಾಗಿ ಬಿದ್ದುಬಿಟ್ಟಿದೆ. ಸೊ ಇದನ್ನು ಯೂಸೇ ಮಾಡೋದಿಲ್ಲ ನೀವು. ಬಟ್ ಈ ರೀತಿ ಬಾರ್ಡರ್ ಹಾಗೂ ಸಿಫಾನ್ ಸೀರೆಗಳನ್ನು ನೀವು ಹ್ಯಾಸ್ ಅ ಲೆಹಂಗಾ ಈ ರೀತಿಯಾಗಿ ಹೊಲಿಸ್ಕೊಂಡು ನ್ಯೂ ಲುಕ್ ಅಂದರೆ ನ್ಯೂ ಸ್ಟೈಲಲ್ಲಿ ಇದನ್ನು ನೀವು ಹೊಲಿಸ್ಕೋಬೋದು. ಹಾಗೆಯೇ ಒಂದು ನ್ಯೂ ಲುಕ್ ಬರುತ್ತೆ. ಹಾಗೆಯೇ ಹಳೆ ಸೀರೆನ ಯೂಸ್ ಮಾಡಿದಾಗ ಆಗತ್ತೆ ಫ್ರೆಂಡ್ಸ್. ಸೊ ಈ ಥರ ಇಲ್ಲ ಅಂದರೆ ನೀವು ಈ ರೀತಿ ಅಂತೂ ಇದ್ದೇ ಇರುತ್ತೆ. ಇದು ಕೂಡ ಸ್ಟೈಲ್ ಎಲ್ಲ ಹಳೇದಾಗಿದೆ. ಸೊ ಈ ಥರ ನೋಡಿ, ಬಾರ್ಡರ್ ಇರುವಂಥ ಕಾಂಚೀವರಂ, ಫುಲ್ ವರ್ಕ್ ಇರುವಂಥ ಕಾಂಚೀವರಂ ಸೀರೆಗಳನ್ನು ನೀವು ಹ್ಯಾಸ್ ಅ ಲೆಹಂಗಾ ಈ ರೀತಿಯಾಗಿ ಹೊಲಿಸ್ಕೋಬೋದು. ಸೊ ಈ ರೀತಿ ವರ್ಕ್ ಇರುವಂಥ ಸೀರೆಗಳಿಗೆ ಬ್ಲೌಸ್ ಮ್ಯಾಚಿಂಗ್ ಆಗಿರಬೇಕು. ಹಾಗೆಯೇ ಬ್ಲೌಸ್ ಇದ್ರದ್ದು ಸೀರೆಯಲ್ಲಿ ಇರುವಂಥ ಬಟ್ಟೆಯಿಂದ ಬ್ಲೌಸ್ನ ಹೊಲಿಸ್ಕೋಬೇಡಿ. ಸೊ ಡಿಫ್ರೆಂಟ್ ಬಟ್ಟೆನ ತಗೊಂಡು ಒಂದು ಪ್ಲೇನ್, ಇದಕ್ಕೆ ಗೋಲ್ಡನ್ ಕಲರ್ ಬ್ಲೌಸ್ ಮ್ಯಾಚ್ ಸೂಟ್ ಆಗುತ್ತೆ. ಸೊ ಗೋಲ್ಡನ್ ಕಲರ್ ನೀವು ಪ್ಲೇನ್ ಆಗಿ ಹೊಲಿಸ್ಕೊಂಡು ಇದಕ್ಕೆ ಹ್ಯಾಸ್ ಅ ಲೆಹಂಗಾ ನೀವು ಮ್ಯಾಚ್ ಮಾಡಿದ್ರೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಹಾಗೆಯೇ ಸೊ ಇದಕ್ಕೂ ಕೂಡ ನೀವು ಪ್ಲೇನ್ ಇರುವಂಥ ಬಟ್ಟೆನ ತಗೊಂಡು ಬ್ಲೌಸ್ ಪ್ಲೇನ್ ಆಗಿ ಹೊಲಿಸ್ಕೊಂಡು ಈ ರೀತಿ ವರ್ಕ್ ಇರುವಂಥ ಲೆಹಂಗಾ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್, ಇವಾಗ ಬಂದು ಸೆಕೆಂಡ್ ಹೇಗೆ ನೀವು ಓಲ್ಡ್ ಸಾರಿಗಳನ್ನು ರೀಯೂಸ್ ಮಾಡ್ಕೊಂಡು ಒಂದು ನ್ಯೂ ಸ್ಟೈಲ್ ಲುಕ್ ಪಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಈ ರೀತಿ ಬನಾರಸಿ ಸಾರಿ, ಹಾಗೆಯೇ ಸಿಲ್ಕ್ ಸಾರಿ, ಕಾಂಚೀವರಂ ಸಾರಿ, ಸೊ ಮೇನ್ಲಿ ಈ ರೀತಿ ವರ್ಕ್ ಹಾಗೂ ಈ ರೀತಿ ಬಾರ್ಡರ್ ಇರುವಂಥ ಸಾರಿಯಿಂದ ನೀವು ಅನಾರ್ಕಲಿನ ತುಂಬ ಚೆನ್ನಾಗಿ ಹೊಲಿಸ್ಕೊಂಡು ಒಂದು ನ್ಯೂ ಲುಕ್ ಪಡ್ಕೋಬೋದು, ನ್ಯೂ ಸ್ಟೈಲ್ ಪಡ್ಕೋಬೋದು. ಈ ರೀತಿಯಾಗಿ ಹೊಲಿಸ್ಕೋಬೋದು. ಸೊ ರೆಡ್ ಕಲರ್ ಆಗಿರಲಿ ಅಥವಾ ಈ ರೀತಿ ರೇಷ್ಮೆ ಸೀರೆ, ನೋಡಿ ಬಾರ್ಡರ್ ಇರುವಂಥ ರೇಷ್ಮೆ ಸೀರೆಯಿಂದ ನೀವು ಅನಾರ್ಕಲಿ ಸೂಟ್ನ ಹೊಲಿಸ್ಕೋಬೋದು. ತುಂಬಾ ಲುಕ್ ಬರುತ್ತೆ ಮ್ಯಾರೇಜ್ಗೆ, ಪಾರ್ಟಿಗೆ. ಇವಾಗಂತೂ ತುಂಬಾ ಟ್ರೆಂಡಲ್ಲಿ ನಡ್ತಾ ಇದೆ ವಿದ್ಯಾ ಬಾಲನ್. ಸೊ ಈ ರೀತಿ ಹೀರೋಯಿನ್ಸ್ ಕೂಡ ಈ ಸ್ಟೈಲನ್ನು ಕ್ರಿಯೇಟ್ ಮಾಡಿ ಒಂದು ನ್ಯೂ ಸ್ಟೈಲ್ ಲುಕ್ನ ಪಡೀತಿದ್ದಾರೆ. ಸೊ ನೋಡಿ, ಈ ರೀತಿ ಸಾರಿಗಳನ್ನು ನೀವು ಹ್ಯಾಸ್ ಅ ಅನಾರ್ಕಲಿ ಸೂಟ್ ಇದನ್ನು ಹೊಲಿಸ್ಕೊಂಡು ಒಂದು ನ್ಯೂ ಲುಕ್ನ ಪಡ್ಕೋಬೋದು ಫ್ರೆಂಡ್ಸ್. ಇವಾಗ ಬಂದು ಥರ್ಡ್ ಯೂಸ್. ಸೊ ಹಳೆ ಸೀರೆಗಳನ್ನು ನೀವು ಹ್ಯಾಸ್ ಅ ವೆಸ್ಟರ್ನ್ ಸ್ಕರ್ಟ್ ಆಗಿ ಹೊಲಿಸ್ಕೊಂಡು ಫ್ಯಾಷನ್ ಕ್ರಿಯೇಟ್ ಮಾಡ್ಕೋಬೋದು, ಒಂದು ನ್ಯೂ ಲುಕ್ನ ಕ್ರಿಯೇಟ್ ಮಾಡ್ಕೋಬೋದು. ಎಸ್, ಸೊ ಈ ರೀತಿಯಾದ ಸಿಲ್ಕ್ ಸಾರಿ, ಸ್ವಲ್ಪ ಸಣ್ಣಗೆ ಬಾರ್ಡರ್ ಇರುವಂಥ ಸಿಲ್ಕ್ ಸಾರಿಗಳನ್ನು ಯೂಸ್ ಮಾಡ್ಕೊಂಡು ಅಥವಾ ಈ ರೀತಿ ಕಾಂಚೀವರಂ ಸೀರೆಗಳನ್ನು ಯೂಸ್ ಮಾಡ್ಕೊಂಡು ಒಂದು ವೆಸ್ಟರ್ನ್ ಸ್ಕರ್ಟ್ನ ಹೊಲಿಸ್ಕೋಬೋದು. ಈ ಥರ ಇದಂತೂ ತುಂಬಾ ಟ್ರೆಂಡಲ್ಲಿ ನಡ್ತಾ ಇದೆ ಇವಾಗ ಎಲ್ಲ ಹೀರೋಯಿನ್ಸ್ ಇದನ್ನು. ಸೊ ಈ ರೀತಿ ವೆಸ್ಟರ್ನ್ ಸ್ಕರ್ಟ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಈ ರೀತಿ ಕಾಂಚೀವರಂ ಹಾಗೆಯೇ ಧರ್ಮವರಂ ಸೀರೆಗಳನ್ನು ಯೂಸ್ ಮಾಡಿಕೊಂಡು ಅಥವಾ ಈ ರೀತಿ ನೋಡಿ ಈ ಥರ ಸೀರೆಗಳನ್ನು ಯೂಸ್ ಮಾಡಿಕೊಂಡು ವೆಸ್ಟರ್ನ್ ಸ್ಕರ್ಟ್ನ ಸ್ಲೀವ್ಸ್ ಮಾಡಿಕೊಂಡು ಹೊಲಿಸ್ಕೊಂಡು ನೀವು ಒಂದು ನ್ಯೂ ಸ್ಟೈಲ್ನ ಕ್ರಿಯೇಟ್ ಮಾಡ್ಕೋಬೋದು. ಇವಾಗ ಬಂದು ಫೋರ್ತ್ ಯೂಸ್. ಓಲ್ಡ್ ಸಾರಿನ ನೀವು ತುಂಬ ಚೆನ್ನಾಗಿ ಕುರ್ತಾನ ಹೊಲಿಸ್ಕೋಬೋದು. ಒಂದು ಸ್ಟೇಟ್ ಕುರ್ತಾನ ಈ ರೀತಿ ಸಾಡಿ ಇದ್ದರೆ ನಿಮ್ಮ ಹತ್ರ ಹಳೆ ಕಾಂಚೀವರಂ ಆಗಲಿ ಅಥವಾ ಸಿಲ್ಕ್ ಸಾರಿ, ಈ ರೀತಿ ಸಾರಿ ಇದ್ದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಈ ಫೋಟೋಲ್ಲಿ ನೋಡ್ಕೋಬೋದು, ಕರೀನಾ ಕಪೂರ್ ಒಂದು ಸ್ಟೇಟ್ ಕುರ್ತಿನ ವೇರ್ ಮಾಡಿದ್ದಾರೆ. ಸೊ ಅದು ಕೂಡ ಈ ರೀತಿ ಸಾಡಿಯಿಂದಾನೇ ರೆಡಿ ಮಾಡಿರೋದು. ಸೊ ಈ ರೀತಿ ಸಾರಿನ ನೀವು ಹ್ಯಾಸ್ ಅ ಸ್ಟೇಟ್ ಕುರ್ತಾಗಿ ಹೊಲಿಸ್ಕೊಂಡು ಒಂದು ನ್ಯೂ ಸ್ಟೈಲ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ನಿಮ್ಮ ಹತ್ರ ಈ ರೀತಿ ಸಾರಿ ಇಲ್ಲ ಅಂದರೆ ನೀವು ಈ ಥರ ಕಾಂಚೀವರಂ ಸೀರೆಗಳನ್ನು ಕೂಡ ತಗೋಬೋದು, ಅಥವಾ ನೋಡಿ ಈ ರೀತಿ ಸಿಲ್ಕ್ ಸಾರಿಗಳನ್ನು ಕೂಡ ನೀವು ಒಂದು ಸ್ಟೇಟ್ ಕುರ್ತಾನ ಹೊಲಿಸ್ಕೊಂಡು ನ್ಯೂ ಲುಕ್ನ ಪಡ್ಕೋಬೋದು. ಫ್ರೆಂಡ್ಸ್, ಇವಾಗ ಬಂದು ಫಿಫ್ತ್ ಯೂಸ್ ಅಂತೂ ತುಂಬಾ ಟ್ರೆಂಡಲ್ಲಿ ನಡೀತಾ ಇದೆ ಇವಾಗ. ನೋಡಿ, ಈ ರೀತಿ ನೆಟ್ಟೆಡ್ ಅಥವಾ ಈ ರೀತಿ ಸಿಫಾನ್ ಸ್ಯಾರಿಗಳು, ಈ ರೀತಿ ವರ್ಕ್ ಇರುವಂಥ ಸಾರಿಗಳು, ಹಾಗೆಯೇ ಲೇಸ್ ಇರುತ್ತೆ, ಬಾರ್ಡರ್ ಇರುತ್ತೆ ಸ್ವಲ್ಪ. ಸೊ ಇಂಥ ಒಂದು ಸೀರೆಗಳನ್ನು ನೀವು ಹ್ಯಾಸ್ ಅ ಪ್ಲಾಜೋನ ಹೊಲಿಸ್ಕೊಂಡು ಒಂದು ನ್ಯೂ ಸ್ಟೈಲ್ನ ಕ್ರಿಯೇಟ್ ಮಾಡ್ಕೋಬೋದು. ಎಸ್ ಫ್ರೆಂಡ್ಸ್, ಇವಾಗ ಪ್ಲಾಜೋ ಅಂತೂ ತುಂಬಾ ಟ್ರೆಂಡಲ್ಲಿ ನಡೀತಾ ಇದೆ, ತುಂಬಾ ಸ್ಟೈಲಿಶ್ ಆಗಿ ನಡೀತಾ ಇದೆ ಇವಾಗ ಪ್ಲಾಜೋದು. ತುಂಬಾ ಇವಾಗ ಫ್ಯಾಷನೇಬಲ್ ಪ್ಲಾಜೋಗಳನ್ನು ಒಂದು ಹಳೆ ಸೀರೆಯಿಂದ ಕ್ರಿಯೇಟ್ ಮಾಡ್ಕೊಂಡು ಒಂದು ನ್ಯೂ ಲುಕ್ನ ಪಡ್ಕೋಬೋದು. ಸೊ ಈ ರೀತಿ ಸಾರಿ ಇದ್ದರೆ ಸೊ ಈ ಥರ ನೀವು ಪ್ಲಾಜೋನ ಹಾಕೊಂಡು ಒಂದು ನ್ಯೂ ಸ್ಟೈಲ್ನ ಕ್ರಿಯೇಟ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಈ ಥರ ನಿಮ್ಮ ಹತ್ರ ಸಾರಿ ಇಲ್ಲ ಅಂದರೆ ನೀವು ನೋಡಿ ಈ ರೀತಿ ಕಾಟನ್ ಸಾರಿಯಿಂದ ಕೂಡ ಪ್ಲಾಜೋ ತುಂಬಾ ಚೆನ್ನಾಗಿ ಕಾಣುತ್ತೆ.
ಸೊ ಈ ರೀತಿ ಸಾರಿಗಳಿಂದ ನೀವು ಪ್ಲಾಜೋನ ಹೊಲಿಸ್ಕೊಂಡು ಒಂದು ನ್ಯೂ ಸ್ಟೈಲ್ನ ಕ್ರಿಯೇಟ್ ಮಾಡ್ಕೋಬಹುದು. ಇವಾಗ ಬಂದು ನೆಕ್ಸ್ಟ್ ಯೂಸ್. ಸೊ ಈ ರೀತಿ ಸೀರೆಗಳಂತೂ ಎಲ್ಲರ ಮನೆಯಲ್ಲೂ ಹಳೇದು ಬಿದ್ದಿರುತ್ತೆ. ಸೊ ನಾವು ನೋಡ್ಕೋಬಹುದು, ಚಿಕ್ಕ ಒಂದು ಬಾರ್ಡರ್ ಇದೆ. ಈ ಸಾರಿಯಿಂದ ತುಂಬಾನೇ ಚೆನ್ನಾಗಿ ನೀವು ಓಪನ್ ಜಾಕೆಟ್ ಮಾಡ್ಕೋಬಹುದು. ಸೊ ಓಪನ್ ಜಾಕೆಟ್ ಅಂತೂ ಇವಾಗ ತುಂಬಾನೇ ಟ್ರೆಂಡಲ್ಲಿ ನಡೀತಾ ಇದೆ. ತುಂಬಾನೇ ಫ್ಯಾಷನಬಲ್ ಆಗಿ ನೀವು ಓಪನ್ ಜಾಕೆಟ್ನ ಈ ಥರ ಮಾಡ್ಕೊಂಡು ಸೊ ಒಂದು ಹಳೆ ಸಾಡಿನ ಯೂಸ್ ಮಾಡ್ಕೋಬಹುದು, ರೀಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್. ಸೊ ಈ ರೀತಿ ಸ್ವಲ್ಪ ತಿನ್ನಾಗಿರುತ್ತೆ ಸೀರೆ, ನೆಟ್ಟೆಡ್ ಅಥವಾ ಈ ರೀತಿ ಸಿಫಾನ್ ಸೀರೆಯಿಂದ ನೀವು ಓಪನ್ ಜಾಕೆಟ್ ಮಾಡ್ಕೋಬಹುದು. ಅಥವಾ ಅದು ಕೂಡ ನಿಮ್ಮ ಹತ್ರ ಇಲ್ಲ ಅಂದರೆ ಈ ರೀತಿ ಹಳೆ ಸಿಲ್ಕ್ ಸಾರಿ ಅಂತೂ ಎಲ್ಲರಲ್ಲೇ ಇದ್ದೇ ಇರುತ್ತೆ. ಸೊ ಹಳೆ ಸಿಲ್ಕ್ ಸಾರಿಯಿಂದ ಒಂದು ವಿ ಶೇಪ್ ಇರುವಂಥ ಕುರ್ತಾನ ನೀವು ಹೊಲಿಸ್ಕೋಬಹುದು. ವಿ ಶೇಪ್ ಕುರ್ತಾ ಅಂತೂ ಇವಾಗ ತುಂಬಾನೇ ಟ್ರೆಂಡಲ್ಲಿ ನಡೀತಾ ಇದೆ. ಅದು ಕೂಡ ಹಳೆ ಸೀರೆಯಿಂದ ವಿ ಶೇಪ್ ಕುರ್ತಾ ಹೊಲಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ಈ ರೀತಿ ಹಳೆ ರೇಷ್ಮೆ ಸಾಡಿಯಿಂದ ನೀವು ವಿ ಶೇಪ್ ಕುರ್ತಾ ಹೊಲಿಸ್ಕೊಳ್ಳಿ, ಅಥವಾ ಈ ರೀತಿ ಹಳೆ ಸೀರೆಯಿಂದ ನೀವು ಓಪನ್ ಜಾಕೆಟ್ ಕೂಡ ಮಾಡ್ಕೋಬಹುದು ಫ್ರೆಂಡ್ಸ್. ಹಳೆ ಸೀರೆಯಿಂದ ನೀವು ನೆಕ್ಸ್ಟ್ ಏನೆಲ್ಲ ಯೂಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಹಳೆ ಸೀರೆಯಿಂದ ಈ ರೀತಿ ನಿಮ್ಮ ಚಿಕ್ಕ ಮಕ್ಕಳಿಗೆ ಲೆಹಂಗಾ ಹೊಲಿಸ್ಕೋಬಹುದು, ಅಥವಾ ಈ ರೀತಿ ಫ್ರಾಕ್ ಹೊಲಿಸ್ಕೋಬಹುದು. ಹಾಗೇನೆ ಈ ರೀತಿಯಾಗಿ ಒಂದು ಬ್ಲೌಸ್ ಕೂಡ ಹೊಲಿಸ್ಕೋಬಹುದು. ಸೊ ಹಳೆ ಸೀರೆಯಿಂದ ಬ್ಲೌಸ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ, ತುಂಬಾನೇ ಟ್ರೆಂಡಲ್ಲಿ ನಡೀತಾ ಇದೆ. ಈ ರೀತಿ ಫುಲ್ ಸ್ಲೀವ್ಸ್ ಮಾಡ್ಕೊಳ್ಳಿ ಬ್ಲೌಸ್ದು. ಫುಲ್ ಸ್ಲೀವ್ಸ್ ಇವಾಗ ಎಲ್ಲ ಹೀರೋಯಿನ್ಸ್ ಹಾಕೋತಾ ಇದ್ದಾರೆ ನೋಡಿ. ಈ ಥರ ಫುಲ್ ಸ್ಲೀವ್ಸ್ ಇರುವಂಥ ಬ್ಲೌಸ್ ಏನಿರುತ್ತೆ ತುಂಬಾನೇ ಟ್ರೆಂಡಲ್ಲಿ ನಡೀತಾ ಇದೆ. ಇವಾಗ ತುಂಬಾನೇ ಲುಕ್ ಬರುತ್ತೆ, ಹಳೆ ಸೀರೆ ಕೂಡ ಯೂಸ್ ಆಗುತ್ತೆ. ಹಾಗೇನೆ ಒಂದು ನ್ಯೂ ಫ್ಯಾಷನ್ ಲುಕ್ನ ನೀವು ಕ್ರಿಯೇಟ್ ಮಾಡ್ಕೋಬಹುದು, ನ್ಯೂ ಸ್ಟೈಲ್ನ ಕ್ರಿಯೇಟ್ ಮಾಡ್ಕೋಬಹುದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಇವಾಗ ಲಾಸ್ಟ್ ಯೂಸ್ ಬಂದು ನೀವು ಹಳೆ ಸೀರೆಗಳನ್ನು ಹೇಗೆ ಯೂಸ್ ಮಾಡ್ಕೋಬೇಕು. ಸೊ ಈ ರೀತಿ ಹಳೆ ಕಾಟನ್ ಸೀರೆ ಅಂತೂ ಎಲ್ಲರ ಮನೆಯಲ್ಲೇ ಇದ್ದೇ ಇರುತ್ತೆ, ಅದನ್ನು ಯೂಸ್ ಮಾಡೋದೇ ಇಲ್ಲ ನೀವು. ಸೊ ಈ ರೀತಿ ಕಾಟನ್ ಸೀರೆಗಳು ಅಥವಾ ಈ ಥರ ಸಿಲ್ಕ್ ಸಾರೆಗಳನ್ನು ನೋಡಿ, ಈ ಥರ ಸಿಲ್ಕ್ ಸಾರೆಗಳನ್ನು ಅಥವಾ ಈ ರೀತಿ ಕಾಂಚೀವರಂ ಸೀರೆಗಳಿಂದ ನೀವು ಈ ರೀತಿ ಒಂದು ಸ್ವಲ್ಪನೇ ಕಟ್ ಮಾಡ್ಕೋಬಹುದು. ಇದು ಒಂದು ಹಳೆ ಕಾಟನ್ ಸೀರೆಯಿಂದ ಈ ರೀತಿ ದುಪ್ಪಟ್ಟ ಮಾಡ್ಕೋಬಹುದು. ಸೊ ನೋಡಿ, ಈ ಥರ ನೀವು ಹಳೆ ಕಾಟನ್ ಸೀರೆಯಿಂದ ಅಥವಾ ಸಿಫಾನ್ ಸೀರೆಗಳಿಂದ ಅಥವಾ ಕಾಂಚೀವರಂ ಸೀರೆಯಿಂದ, ಸಿಲ್ಕ್ ಸಾರಿಯಿಂದ, ಎಲ್ಲ ಸೀರೆಗಳಿಂದ ಈ ರೀತಿ ದುಪ್ಪಟ್ಟ ಮಾಡ್ಕೋಬಹುದು. ಸೊ ದುಪ್ಪಟ್ಟ ಈ ರೀತಿ ನೋಡಿ. ಸೊ ಈ ರೀತಿ ಎರಡು ಸೈಡ್ ಲೆಹಂಗಾ ಮೇಲೆ ಹಾಕೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ಇವಾಗ ತುಂಬಾನೇ ಟ್ರೆಂಡಲ್ಲಿ ನಡೀತಾ ಇದೆ ಈ ರೀತಿ ಫ್ಯಾಷನಬಲ್, ಈ ರೀತಿ ಸ್ಟೈಲಲ್ಲಿ ಇದು ದುಪ್ಪಟ್ಟ ತಗೋದು. ಸೊ ಈ ಥರ ನೀವು ಹಳೆ ಸೀರೆಯಿಂದ ಈ ರೀತಿ ದುಪ್ಪಟ್ಟ ಮಾಡ್ಕೊಂಡು ರೀಯೂಸ್ ಮಾಡ್ಕೋಬಹುದು. ಇವಾಗ ಎಲ್ಲ ಹೀರೋಯಿನ್ಸ್ ಈ ರೀತಿ ದುಪ್ಪಟ್ಟನ ಹಾಕೊಂಡು ಒಂದು ನ್ಯೂ ಲುಕ್ನ, ಒಂದು ನ್ಯೂ ಸ್ಟೈಲ್ನ ಕ್ರಿಯೇಟ್ ಮಾಡಿದ್ದಾರೆ. ಈ ಥರ ನೀವು ಕೂಡ ಒಂದು ನ್ಯೂ ಸ್ಟೈಲ್ನ ಕ್ರಿಯೇಟ್ ಮಾಡಿಕೊಂಡು ಈ ರೀತಿ ಹಳೆ ಸೀರೆಗಳನ್ನು, ಹಳೆ ಕಾಟನ್ ಸೀರೆಗಳನ್ನು ಈ ರೀತಿ ದುಪ್ಪಟ್ಟ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್. ನೋಡಿದ್ರಲ್ವಾ ಹೇಗೆಲ್ಲ ನೀವು ಹಳೆ ಸೀರೆಗಳನ್ನ ಒಂದು ನ್ಯೂ ಲುಕ್ನ ಕೊಡುತ್ತಾ, ಒಂದು ನ್ಯೂ ಸ್ಟೈಲ್ನ ಕೊಡ್ತಾ ಹೇಗೆಲ್ಲ ಯೂಸ್ ಮಾಡ್ಕೋಬಹುದು ಅಂತ. ಈ ವಿಡಿಯೋ ನಿಮಗೆ ತುಂಬಾನೇ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ನಾಳೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.